ಆ್ಯಂಡ್ ಇದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಇದು ಇಷ್ಟು ನಾವು ಓಪನ್ ಹಾಲ್ ಮಾಡ್ತಿದ್ದಾರೆ, ಅಂದರೆ 20 ಫೀಟ್ ಬರುತ್ತೆ. ಹಾಂ, 2 ವಿಷಯ ಐತೆ. ಚೆನ್ನಾಗಿದೆ ನೆಕ್ಸ್ಟ್ ಡೇ ಕರೆಗೆ, ಚೆನ್ನಾಗಿಲ್ಲ ಅಂದರೆ ಬಂದು ಹುಡುಕ ಮಟನ್ಗೆ. ಕೊನೆಗೂ ಕಾಂಕ್ರೀಟ್ ಗಾಡಿ ಬಂತು, RMC ಗಾಡಿ. ದಿನಕ್ಕೆ 100 ರೂಪಾಯಿ ಕೂಲಿ ಕೊಡ್ತೈತಿ ಇವಳಿಗೆ ಮೊಟ್ಟೆ ಅಡಿಕೆ ನೀಟಾಗಿ. ಇಲ್ಲ 2 ಮೊಟ್ಟೆ ಕೊಡ್ತೀವಿ ಬಿಡಿ ಎಕ್ಸ್ಟ್ರಾ. ಕಾಂಕ್ರೀಟಿಂಗ್ ಶುರುವಾಯಿತು. ನಮ್ಮ ಅಪ್ಪ ನೋಡಿ ಇವತ್ತು ಕೆಲಸದವ್ರಾಗೋರೆ. ಅವತ್ತು ಏರ್ಪೋರ್ಟಲ್ಲಿ ತಪ್ಪಿಸಿದೀವ್ರನ್ನ ಇವತ್ತು ಸಿಕ್ಕು ಅಂದೇ ವಡಪಾವ್ ತಿನ್ಕ ಇರಬೇಕಾಗದು. ಅದನ್ನ ಕೇಳಂಗಿಲ್ಲ, ಬರಬಲ್ಲ ನಮ್ಗೆ ವಡಪಾವ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಏನ್ ಕಾರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದಾರೆ ಇವತ್ತು ಅಂತ ಅನ್ಕೋತಾ ಇರ್ತೀರಾ. ಯುಗಾದಿ ಆದ್ಮೇಲೆ ಇದೆ ಬ್ಲಾಗ್ ಬರ್ತಾ ಇರೋದು. ಮಾಡಕ್ಕೆ ಆಗಿಲ್ಲ, ಹೊಸ್ತೊಡ್ಕು ಎಲ್ಲ ಚೆನ್ನಾಗಾಯ್ತು. ವೆಜಿಟೇರಿಯನ್ಸ್ ಇರ್ತಾರೆ ಅಂತ ನಾವು ಸುಮ್ಮನಾದ್ವಿ. ಎಲ್ಲಾರ ಮನೆಯಲ್ಲೂ ನಾನ್ ವೆಜಿಟೇರಿಯನ್ಸ್ ಮನೇಲೆಲ್ಲ ಅದು ಕಾಮನ್ ಆಗಿರುತ್ತೆ. ಸೊ ನಾವೇನು ಬ್ಲಾಗ್ ಮಾಡಕ್ ಹೋಗ್ಲಿಲ್ಲ. ಆ್ಯಂಡ್ ನಿನ್ನೆ ಫ್ರೈಡೇ ಕೆಲಸ ಇತ್ತು, ನಾವು ಬ್ಯಾಂಗ್ಳೂರ್ಗೆ ಹೋಗಿದ್ವಿ. ಹೋಗಿ ಬಂದು ನಿನ್ನೆ ಸ್ಯಾಟರ್ಡೆ, ಫ್ರೈಡೇ ಹೊಸ್ತೊಡ್ಕು. ಸೊ ನಾವಿವಾಗ ಶೀನುಂಡಿಗೆ ಹೋಗ್ತಾ ಇದ್ದೀವಿ ಸಂಡೇ. ನಿನ್ನೆನೇ ಹೋಗ್ಬೇಕಾಗಿತ್ತು, ನಿನ್ನೆ ಎಮರ್ಜೆನ್ಸಿ ಕೆಲಸ ಬೆಂಗಳೂರಿಗೆ ಹೋದ್ವಿ, ಬಂದಿದ್ದು ಲೇಟ್ ಆಯಿತು. ಸೊ ನಾವೀಗ ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ. ಟ್ರಾವೆಲಿಂಗ್ ಇಸ್ ಮೈ ಹಾಬಿ ಗೈಸ್. ನನಗೆ ತುಂಬಾ ಇಷ್ಟ ಟ್ರಾವೆಲ್ ಮಾಡೋದು. ಗೈಸ್ 3 ವೀಕ್ಸ್ ಇಂದ ಎಷ್ಟು ಟ್ರಾವೆಲ್ ಮಾಡ್ತಾನೆ ಇದೀವಿ. ಮನೆಯಲ್ಲಿ ಇರಕ್ಕೆ ಆಗಿಲ್ಲ ನಮ್ಗೆ ನೀಟಾಗಿ 3-4 ದಿನ. ನಾನು ಎಷ್ಟು ಟ್ಯಾನ್ ಆಗಿದ್ದೀನಿ, ನನ್ನ ಫೇಸಿಗೆ ನಾನು ಕೇರ್ ಮಾಡೋದಕ್ಕೂ ನಂಗೆ ಟೈಮ್ ಆಗ್ತಾ ಇಲ್ಲ. ಒಂದೇನಾದ್ರೂ ಹಚ್ಚೋಣ ಮಾಡೋಣ ಅಂದ್ರೆ ನಂಗೆ ಟೈಮೇ ಆಗ್ತಾ ಇಲ್ಲ. ಸೊ ನಾವೀಗ ಯಾಕೆ ಊರಿಗೆ ಹೋಗ್ತಾ ಇದೀವಿ ಅಂದ್ರೆ, ನಮ್ಮ ಗುದ್ಲಿ ಪೂಜೆ ಬ್ಲಾಗ್ ನೋಡಿರ್ತೀರಾ. ಆಮೇಲೆ ಮತ್ತೆ ಕನ್ಸ್ಟ್ರಕ್ಷನ್ ನಮ್ಮ ಊರಲ್ಲಿ ಮನೆ ಹೆಂಗಾಗ್ತಿದೆ ಅಂತ ತೋರಿಸಿದ್ವಿ. ಯಾರು ಕಮೆಂಟ್ ಕೂಡ ಹಾಕಿದ್ರಿ, ಮನೇದು ಅಪ್ಡೇಟ್ ಕೊಡ್ತಾ ಇರಿ ಅವಾಗ ಏನು ಕೆಲಸ ಆಗ್ತಿದೆ ಅಂತ. ಆ್ಯಂಡ್ ಇವಾಗ ನಮ್ಮ ಊರಲ್ಲಿ ಕಟ್ತಾ ಇರೋ ಮನೆ RCC ಲೆವೆಲ್ ಬಂದ್ಬಿಟ್ಟಿದೆ ಗೈಸ್. ಫಸ್ಟ್ ಫ್ಲೋರ್ದು RCC ಆಗ್ತಿದೆ, ತಾರ್ಸಿ ಕಾಂಕ್ರೀಟಿಂಗ್ ಆಗ್ತಿದೆ. ಇವತ್ತು RCC ಕಾಂಕ್ರೀಟಿಂಗ್ ಆಗ್ತಾ ಇದೆ. ಸೊ ನಾವು ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಯೂಶಲಿ ನಮ್ಮ ಕಡೆ ಈ ಕಡೆ ಎಲ್ಲ ಸೌತ್ ಇಂಡಿಯಾ ಅಂದ್ರೆ ಸೌತ್ ಕರ್ನಾಟಕದಲ್ಲಿ ಇದೆಲ್ಲ ಸ್ವಲ್ಪ ಪ್ರತೀತಿ ಇದೆ. ಎಲ್ಲರನ್ನು ಕರೆಯೋದು ಲೈಕ್ ಏನು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಪಾಯಿಂಟ್ ಆಫ್ ಹ್ಯಾಪಿನೆಸ್ ಅದು ಒಂದು RCC ಆಗೋದು. ಮನೆ ಆಯ್ತು, ಶೆಲ್ಟರ್ ಸಿಕ್ತು ನಮ್ಗೆ ಅಂತ. ಸೊ ಅದಕ್ಕೋಸ್ಕರ ಒಂದಷ್ಟು ಜನಕ್ಕೆ ಕರೆದಿ ಊಟ ಎಲ್ಲ ಕೊಡ್ತೀವಿ. ಲೇಬರ್ಸ್ಗೆಲ್ಲ ಊಟ, ಲೈಕ್ ನಾರ್ಮಲ್ ಊಟ ಅಲ್ಲ, ಸ್ವಲ್ಪ ಸ್ಪೆಷಲ್ ಊಟ ಇರುತ್ತೆ. ನಾವು ನಾನ್ ವೆಜ್ ತಿನ್ನೋದು ಆಗಿದ್ರಿಂದ ನಾನ್ ವೆಜ್ ಇರುತ್ತೆ. ಅದಕ್ಕೋಸ್ಕರ ಹೋಗ್ತಾ ಇದೀವಿ ನಾವು. ನನ್ನೇನೆ ಹೋಗ್ಬೇಕಾಯ್ತು ವಯಸ್ಸಿನ ಬಟ್ ನಾವು ಕೆಲಸಕ್ಕೆ ಬೆಂಗಳೂರಿಗೆ ಹೋಗೋದ್ರಿಂದ ಬಂದಿದ್ದೆ 8 ಗಂಟೆ ರಾತ್ರಿ ಆಯ್ತು. ಸೊ ಬಂದು ಮಲಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇದೀವಿ. ಒಂದು 9-9:30 ಶುರು ಆಗ್ಬೋದು ಕಾಂಕ್ರೀಟಿಂಗು. ಸೊ ಅದಕ್ಕೆ ಮುಂಚೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಹೋಗಿ ನೋಡ್ಬೇಕು. ಸೊ ಹೋಗಿ ಏನಾಗಿದೆ, ಹೇಗ್ ಬಂದಿದೆ ಮನೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀವಿ. ಬನ್ನಿ ಗೈಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವಾಗ ನಾವು ಬಂದಿದ್ದೀವಿ, ನಮ್ಮ ಊರಲ್ಲಿ ಕಾಂಕ್ರೀಟಿಂಗ್ ನಡೀತಿದೆ. ದೀಪೋಣ, ಏನ್ ಸಮಾಚಾರ ಹೇಳಿ? ಫುಲ್ ಜೋರು, ವಿಜೃಂಭಣೆ ಮಾಡ್ತಾ ಇದೀರಾ? ವಿಜೃಂಭಣೆ ಇರಬರ ಲೈಟ್ ಎಲ್ಲ ಇಲ್ಲೇ ಆಗ್ತಾರೋಣ. ಗೈಸ್ ನೋಡಿ, ಈ ಥರ ಇದೆ ಕೆಲಸ ಇವಾಗ. ಸ್ಲ್ಯಾಬ್ಗೆ ಸ್ಟೀಲ್ ವರ್ಕು, ಎಲೆಕ್ಟ್ರಿಕಲ್ ವರ್ಕು ಆಲ್ಮೋಸ್ಟ್ ಎಲ್ಲ ಆಗಿದೆ. ಆ್ಯಂಡ್ ನಾವು ಇವತ್ತು ಹಾಕ್ಸ್ತಾ ಇರೋದು RMCದು ರೆಡಿಮಿಕ್ಸ್ ಕಾಂಕ್ರೀಟ್ ಹಾಕ್ಸ್ತಾ ಇರೋದು. ಮೈಸೂರಿಂದ ಬರ್ತಾಯಿದೆ ಗಾಡಿ. ಸೊ ಅದಕ್ಕೆ ಇವಾಗ ಪಂಪ್ ಮಾಡೋ ಗಾಡಿ ಬಂದಿದೆ, ಇನ್ನೂ ಕಾಂಕ್ರೀಟ್ ಗಾಡಿ ಬಂದಿಲ್ಲ. ಆ್ಯಂಡ್ ಇದು ಡೂಪ್ಲೆಕ್ಸ್ ಆಗಿರೋದ್ರಿಂದ ಇದು ಇಷ್ಟು ನಾವು ಓಪನ್ ಹಾಲ್ ಮಾಡ್ತಿದ್ದಾರೆ, ಅಂದರೆ 20 ಫೀಟ್ ಬರುತ್ತೆ. ಇದು ಮೇಲೆ ಕವರ್ ಆಗುತ್ತೆ, ಇಲ್ಲಿ ಓಪನ್ ಇರುತ್ತೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ಇದೆ, ಇಲ್ಲಿ ನಿಂತ್ಕೊಂಡ್ರೆ ಹಾಲ್ ಕಾಣುತ್ತೆ. ಫುಲ್ ಲಿವಿಂಗ್ ಕಾಣೋ ಥರ ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ಇದು ಒಳಗಡೆಯಿಂದ ಸ್ಟೇರ್ಸ್, ಇಲ್ಲಿ ಆ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು. ಆ್ಯಂಡ್ ಇಲ್ಲೇ ಡೋರ್ ಬರುತ್ತೆ. ಇದು ಬಾಲ್ಕನಿ ಏರಿಯಾ, ಇಟ್ಸ್ ಫುಲ್ ಬಾಲ್ಕನಿ ಏರಿಯಾ. ಅರ್ಧ ಅಷ್ಟು ಯುಟಿಲೈಸ್ ಮಾಡ್ಕೊತೀರೋದು ನಾವು. ಸೊ ಇಷ್ಟು ಇವಾಗಿನ ಪರಿಸ್ಥಿತಿ ಇಲ್ಲಿದೆ. ನಾವು ಇನ್ನೇನು ಗಾಡಿ ಬರ್ಬೋದು. ಟೈಮ್ ಎಷ್ಟು? 9:50 ಗೈಸ್. ಒಂದು 10:30 ಶುರು ಆಗ್ಬೋದು ಅಂದ್ಕೊಂಡಿದ್ದೀನಿ. 2 ಗಾಡಿ ಸಾಕಷ್ಟೇ, ಬಂದರೆ ಒಂದು 2 ಅವರ್ಸ್ ಕೆಲಸ ಮುಗಿದೋಗುತ್ತೆ. ಇಲ್ಲಿ ಮನ ಮೇಲೆ ನಿಂತ್ಕೊಂಡ್ರೆ ಮಾವನ ಮರ ನೋಡಿ, ಕಿಡಿ ಮಾವನ ಮರ ಇದು. ಫುಲ್ ಇಲ್ಲೇ ಸಿಗುತ್ತೆ ಕಾಯಿ, ಇಲ್ಲೇ ಕಿತ್ಕೊಂಡು ತಿನ್ಬೋದು. ನೆಕ್ಸ್ಟ್ ಫುಲ್ ಮನೆ ಆದಾಗ ಗೈಸ್ ಅಡುಗೆಗೆ ಮಟನ್ ರೆಡಿ ಆಗ್ತದೆ. ರೆಡಿ ಮಾಡ್ತಾರೋ ನಮ್ಮ ಚೀಫ್ ಶೆಫ್, ಇವರು ಮೈನ್ ಶೆಫ್ ಕೃಷ್ಣ ಪರಮಾತ್ಮ ಅಂತ ಇವ್ರ ಹೆಸರು, ನಮ್ಮ ಮಾವ.
ಕೃಷ್ಣಪುರಂ ಅದು ಯಾವುದು? ಮಾವ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಕೇಳಿ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಈಗ ಕೇಳಿ ಒಂದು ಮಾತು ಹೇಳ್ತೀನಿ. ಹಾಂ 2 ವಿಷಯ ಐತೆ. ಚೆನ್ನಾಗಿದ್ರೆ ನೆಕ್ಸ್ಟ್ ಅಡಿಗೆ ಕರೆಯಕ್ಕೆ, ಚೆನ್ನಾಗಿಲ್ಲ ಅಂದರೆ ಬಂದು ಹುಡುಕ ಮಾಡಿ. ಸುಮ್ಮನೆ ಜೋಕು ಜೋಕು ಮಾವ. ಅವೆಲ್ಲ ಇಲ್ಲ ಅವೆಲ್ಲ ಕಟ್ಟು ಅದೆಲ್ಲ ಕಟ್ಟು. ಅವ್ರ ಮನೆ ಈಗ ಹೊಸ ಮನೆ ಐತಲ್ಲ ಅಲ್ಲಿ. ನಾನಂತೂ ಸಿಕ್ಕಾಕೊಬಿಟ್ಟಿದ್ದೀನಿ ಬ್ರೋ ಅಂತ ಸಿಕ್ಕಾಕೊಬಿಟ್ಟಿತ್ತು. ಮತ್ತೆ ಏನಾಯ್ತು? ಫುಲ್ ಗಾಬರಿ. ಅಯ್ಯೋ ತಲೆ ಕೆಡ್ಸ್ಕೊಬಿಡಿ. ಮಟನ್ಗೆ ಅಲ್ಲ ಬೋಟಿಗೆ ಹೋಗಿಲ್ಲ ಅಷ್ಟೇ ಈರುಳ್ಳಿ ಅದನ್ನ ಅಲ್ಲಿ ಹಾಕ್ಬಿಟ್ಟವ್ರೆ ಗೈಸ್. ಕೇಳಿದೆ ನಾ ಮತ್ತೇನ ಈಗ ಅಷ್ಟೇ ಈರುಳ್ಳಿ ಮತ್ತೆ ಬೇಕಲ್ಲ ಅಂತ ಅಲ್ಲಿಂದ ಹಾಕಿ ಅದನ್ನ ವಾಪಸ್ ತಗೋತವ್ರೆ. ನಿಮ್ಮ ಮನೇಲಿ ಹಿಂಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನೋಡಿ ಕಲ್ತ್ಕೊಳ್ಳಿ. ನಮ್ಮ ಕಡೆ RCCಗೂ ಫುಲ್ ಹಬ್ಬ ಗೈಸ್. ಗೈಸ್ ಕೊನೆಗೂ ಕಾಂಕ್ರೀಟ್ ಗಾಡಿ ಬಂತು, RMC ಗಾಡಿ. ಆಲ್ಮೋಸ್ಟ್ 11 ಗಂಟೆ ಆಯ್ತು, ಇವಾಗ ಬಂದವ್ರೆ. 9 ಗಂಟೆಗೆ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಯೂಶ್ವಲಿ RMC ಎಲ್ಲ ಲೇಟು ಗೈಸ್. ಯಪ್ಪ ನಾನು ಮುಂಚೆ ಕಾಂಕ್ರೀಟಿಂಗೆಲ್ಲ ಮಾಡಿಸ್ಬೇಕಾದ್ರೆ 7 ಗಂಟೆ 8 ಗಂಟೆ ಅಂದ್ಬಿಟ್ಟು 12 ಗಂಟೆಗೆಲ್ಲ 1 ಗಂಟೆಗೆಲ್ಲ ಬರೋರು. ಹೆವಿ ಹಿಂಸೆ. ಬಟ್ ಐ ಪ್ರಿಫರ್ RMC. ನಾನೇ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಸೈಟಲ್ಲಿ ಅಷ್ಟು ಕ್ವಾಲಿಟಿ ಬರೋಲ್ಲ. ರೆಡಿ ಮಿಕ್ಸೇ ಕ್ವಾಲಿಟಿ ಬರೋದು ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ. ಅದಕ್ಕೆ ನಾನು RMCನ ಹಾಕಿ ಸಜೆಸ್ಟ್ ಮಾಡಿದ್ದೆ. ನಮ್ಮ ಅಣ್ಣವನು ಅದಕ್ಕೆ RMC ಹಾಕ್ಸ್ತವ್ರೆ. ಹೊಳೆನರಸೀಪುರದಲ್ಲಿ ಕೆಲಸ ಮಾಡಿ ಸಾಕಾಗ ಟ್ರೈನಿಂಗ್ ಇದೆ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ ಗೈಸ್. ದಿನಕ್ಕೆ 100 ರೂಪಾಯಿ ಕೂಲಿ ಕೊಡ್ತೈತೆ ಇವಳಿಗೆ ಮೊಟ್ಟೆ ಇಡೋಕ್ಕೆ. ಕರೆಕ್ಟಾಗಿ ಹಿಡಿಯಮ್ಮ ನೀಟಾಗಿ. ಇಲ್ಲ 2 ಮೊಟ್ಟೆ ಕೊಡ್ತೀವಿ ಬಿಡಿ ಎಕ್ಸ್ಟ್ರಾ. ಹಾಂ ಮುಗೀತು. ವಶಿಷ್ಠ ಏನು ಮಾಡ್ತವ್ರೆ ಬೈಲಿ ಗೊತ್ತಾ ನಿಮಗೆ? ಬೈಲಿ ಏನು ಮಾಡ್ತವ್ರೆ ಇಲ್ಲಿ? ಮನೆ ಕಟ್ತವ್ರಾ? ಇವತ್ತೇನು ಮಾಡ್ತವ್ರೆ? ಹಾಂ ಗೊತ್ತಾ ನಿಂಗೆ ಏನು ಮಾಡ್ತವ್ರೆ ಅಂತ? ಎಲ್ಲ ಯಾಕೆ ಬಂದವ್ರೆ? ಎಲ್ಲರೂ ಏನಕ್ಕೆ ಬಂದವ್ರೆ? ಅದಕ್ಕೆ ತಾರಸಿ ಮನೆ ಕಟ್ತಿದ್ದೀರಾ ನೀವು? ಅದಕ್ಕೆ ಎಲ್ಲರೂ ಕರೆದಿದ್ದೀರಾ ಬನ್ನಿ ಅಂತ. ಏನದು ಬಂದಿರೋದು? ಲಾರಿ ಯಾಕೆ ಬಂದೈತೆ? ಗೊತ್ತಿಲ್ಲ ನಿಂಗೆ? ಅದರಲ್ಲೇ ಇರೋದು ಕಾಂಕ್ರೀಟ್ ಅದರಲ್ಲೇ ಇರೋದು. ಈಗ ಇಲ್ಲಿ ಹಾಕ್ತಾರೆ ಇದ್ರ ಮೇಕೆ. ಪೈಪಿಂದ ಅದ್ರಲ್ಲಿ ಬರುತ್ತೆ ಮೇಕೆ. ಫೈನಲಿ ಶುರುವಾಯಿತು ಗೈಸ್ ಕಾಂಕ್ರೀಟಿಂಗ್. ಪೂಜೆ ಮಾಡಿ ಆ ಕಡೆ ಈಶಾನ್ಯ ಮೂಲೆಯಲ್ಲಿ ಇವಾಗ ಕಾಂಕ್ರೀಟಿಂಗ್ ಶುರುವಾಯಿತು. ಎಷ್ಟು ಸ್ಮೂತಾಗಿ ಬರ್ತಾಯಿದೆ ನೋಡಿ. ಇಷ್ಟು ಲಿಕ್ವಿಡಿಫೈ ಆಗಿದ್ದರೆ ಅದು ಕಾಂಕ್ರೀಟ್ ಎಲ್ಲ ಕಡೆ ಸೆಟ್ಲ್ ಆಗುತ್ತೆ. ನಮ್ಮ ಸೈಟಲ್ಲಿ ಮಾಡೋದು ಇಷ್ಟು ಲಿಕ್ವಿಡಾಗಿ ಬರೋಲ್ಲ, ತುಂಬ ಗಟ್ಟಿಯಾಗಿ ಬರುತ್ತೆ. ಜಾಗನ ಇವಾಗ ಎಂಟ್ರಿ ನೋಡಿ ಆ ಕಡೆ 2 hours ಮುಗಿದೋಗುತ್ತೆ ಗೈಸ್ ಕೆಲಸ. ಅಷ್ಟೇ ಈಸಿ ಕೆಲಸ ಗೈಸ್. ಕಹಾನಿ ಟ್ವಿಸ್ಟು. ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಹೊಸಮಾಳ ಗೊತ್ತಾ ನಿಮಗೆ? ಇದೆ ಹೊಸದಾಗಿರೋ ಮಾಳ. ಹೊಸಮಾಳ ಬರ್ತಡೇ ಗರ್ಲ್ ನಮ್ಮ ಮಮ್ಮಿಯವರಮ್ಮ ನಮ್ಮವ್ವ ಸರ್ಸವ್ವ. ಗೈಸ್ ನಾವು ಯಾಕೆ ಬಂದಿರೋದು ಹೊಸಮಾಳಕ್ಕೆ ಅಂದರೆ ಇಲ್ಲಿ ನೋಡಿ, ಹ್ಯಾಪಿ ಬರ್ಡೇ ಧನ್ಯ ಯಾರು? ಈ ಚಿಕ್ಕ ಹುಡುಗಿ ಮದುವೆ ಅಥವಾ ಅಲ್ಲ ಬರ್ತಡೇ ಅನ್ಕೊಬಿಡಿ, ಇವಳ್ದು ಗೈಸ್ ಬರ್ತಡೇ. ಹ್ಯಾಪಿ ಬರ್ತ್ಡೇ ಧನ್ಯ. ಸಮ್ಮರ್ ಪ್ರಯುಕ್ತ ಗೈಸ್ ಮಿರಿಂಡ ವಿತರಣೆ ಮಾಡ್ತಾಯಿದ್ವಿ. ಮಾತಾಡಿ ಮಿರಿಂಡ ವಿತರಣೆ ಮಾಡ್ತಿದ್ವಿ. ಕೇರಳ ಸ್ಟೈಲ್. ಎಣ್ಣ ಚೇಟ ಚಾಪಡಾಯೋ ಕೇರಳದವರೇ ಕಣೆಯವರು. ಹಿಂಗೆಲ್ಲ ಪಕ್ಕ SD ಕೋಟೆ ಹೊಡೆಸ್ಮಾಡ್ದವ್ರು ಇವರು.
ಮಾದೇಶ್ವರ ಮಕ್ಕಳವ್ರು ಇವರು. ಬರುತ್ತೆ ಡೋಂಟ್ ವರಿ. ನಮ್ಮ ಖುಷಿ ಈಗ ನಾವು ಕಟ್ ಮಾಡಿಸ್ತೀವಿ ಅಷ್ಟೇ. ಈ ಚಾಕ್ಲೇಟ್ ಕೇಕ್ ಧನ್ಯ ಎಷ್ಟು ವರ್ಷ ಆಗಿದೆ. ಹ್ಯಾಪಿ ಬರ್ತ್ಡೇ. 14 ವರ್ಷ ಚಿಕ್ಕ ಮಗುಗೆ ಇವಾಗ ಕೇಕ್ ಕಟ್ ಮಾಡಿಸ್ತೀವಿ. ಸಿಕ್ತಾ? ಹಾಂ ಸಿಕ್ತು, ಬನ್ನಿ ಹೇಳವಾ. ಹಾಂ ಇಟ್ಕೊಂಡಿರು, ನೀ ಹತ್ರ ಇಟ್ಕೊಂಡಿರು. ಗೈಸ್ ಒಂದು ರೀಲ್ ವಿಡಿಯೋ ಮಾಡ್ಬೇಕಾಯ್ತು. ಫೋನ್ಗಿನ್ ಬಂದ್ರೆ ಯಾವ್ದಾರು ಪ್ರೈಮ್ ಮಿನಿಸ್ಟರ್. ಓಕೆ, ಒಂದು ರೀಲ್ ಮಾಡ್ಬೇಕಾಯ್ತು, ಏನಂತ ಹೇಳ್ತೀವಿ ಆಮೇಲೆ. ಫಸ್ಟ್ ಕೇಕ್ ಕಟ್ ಮಾಡಿಸ್ಬಿಡ್ದ. ಬನ್ನಿ ಈಗ ಕೇಕ್ ಕಟ್ ಮಾಡ್ದ. ನಿಂತ್ಕೊಳ್ಳಿ ಎಲ್ಲ ಸರ್ದಿ ಸಾರಾಗಿ. ಕೇಕ್ಗೋಸ್ಕರ ಜೋರಾಗಿ ಹೇಳ್ತಾರೆ ನೋಡಿ. ಇವ್ರ ಮಗಳು ಗೈಸ್. ಧನ್ಯ ಹ್ಯಾಪಿ ಬರ್ಡೇ. ಹೇಳಿ ಬೇಜಾರಾಗ್ಬಿಡ್ಬೇಕು ಅವಳಿಗೆ. ಕಟ್ ಮಾಡಿ ಈಗ ಆಯಿತು. ಹಾಂ ಒಂದು ಪೀಸ್ ಎಕ್ಸ್ಟ್ರಾ ಒಳಗೆ. ಬಂದ್ರೋ ಸಾಕು. ಸಿರಿ ಯಾರ್ದು ಟ್ಯಾಕ್ಟ್ರು? ಗಾನವಿ ಗಣೇಶ್ಕ ಬಾಯ್. ಹೋಯ್ತೀವಿ ನಾವು. ನಾನು ಯಾರು? ಸಚಿ ಮಾಮ. ಸಿರಿ ನಾನು ಯಾರು ಹೇಳು ಇಲ್ಲಿ ಕ್ಯಾಮ್ರಾಗೆ ಹೇಳು. ಸಚ್ಚಿ ಮಾಮ ಬಾಯಿಗೆ ಹೋಗೋಣ. ನಿಮ್ಮಪ್ಪ ಕಾಯ್ತೈತಲ್ಲಿ. ದೊಡ್ಡಪ್ಪ ಹೆಂಗಿತ್ತು? ಕಾಂಕ್ರೀಟ್ ಎಲ್ಲ ಆಯ್ತಾ ಚೆನ್ನಾಗಿ? ತುಂಬಾ ಚೆನ್ನಾಗಿದೆ ಅಮ್ಮ. ಹಾಂ ತುಂಬಾ ಚೆನ್ನಾಗಿದೆ ಕಣ ಮಗನೇ. ಹೆಂಗ್ ನೋಡ್ಕೊಂಡ್ರಿ ನಮ್ಮ ಕಡೆ? ಸೂಪರ್. ಊಟ ಎಲ್ಲ ಚೆನ್ನಾಗಿತ್ತಾ? ಊಟ ತುಂಬಾ ಚೆನ್ನಾಗಿದೆ ಗೈಸ್. ಇವ್ರು ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪನ ಕಸಿನು. ಕೋಟೆಗೆ ದೊಡ್ಡ ಹಿರಿತಲೆ ಅಂತ ಹೇಳ್ಬೋದು ಇವ್ರನ್ನ. ಭಾಸ್ಕರ್ ದೊಡ್ಡಪ್ಪ. ನಮ್ಮ ಅಪ್ಪ ನೋಡಿ ಇವತ್ತು ಕೆಲಸದವ್ರಾಗೋರೆ. ಆಯ್ತು ಬನ್ನಿ. ಓ ಅಣ್ಣ ತಂದ್ರು ನೋಡಪ್ಪ ಇಲ್ಲಿ. ಹಾಕಿ ಅವ್ನು ಕುಣ್ತಾ ಈಗ. ಹಾಂ ಮ್ಯೂಸಿಕ್ ಇಲ್ಲ, ಹಂಗೆ ಹೊಡಿಬೇಕು. ಮ್ಯೂಸಿಕ್ ಬರಲ್ಲ ಈಗ ವಿಡಿಯೋ ಮಾಡ್ಬೇಕಾರೆ. ಈ ತರ ಅವಸ್ಥೆ ಇದಾರೆ ನಮ್ಮ ಮನೆ ಬಂದು ಅಂತ. ಕಾಂಕ್ರೀಟ್ ಎಲ್ಲ ಮುಗೀತು ಗೈಸ್. ಇವಾಗ ಬರ್ತಾಳೆ ನೋಡಿ ಸಿವಿಲ್ ಇಂಜಿನಿಯರ್. ನೀನು ಬಂದು ಮಾಡಿಸ್ಬೇಕು ತಾನೆ ಇಲ್ಲಿ. ಸಿವಿಲ್ ಇಂಜಿನಿಯರ್ ಕಲ್ತಿಲ್ವ ಅಂದರೆ ಗೈಸ್ ಮುಗೀತು ಗೈಸ್ ಕಾಂಕ್ರೀಟ್ ಫುಲ್ಲೇ ಮುಗೀತು. ಸ್ವಲ್ಪ ಡಿಲೇ ಆಯ್ತು ಯಾಕಂದರೆ ಸ್ವಲ್ಪ ಶಾರ್ಟೇಜ್ ಆಗಿ ಮತ್ತೆ ಬರೀ 2M ಕ್ರೂಮ್ನ ತರಿಸಿದ್ದು ಲಾಸ್ಟಲ್ಲಿ. ಹಾಂ ಅಲ್ಲಿ ನೀರು ಆಚೆ ಹೋಗುತ್ತೆ ಅಂತ ಅತ್ತಗೆ ಬೆಟ್ಟ ಆಗುತ್ತೆ ಅದು. ಸೂರ್ಯಾಸ್ತ ಆಗೋಯ್ತು ಗೈಸ್. ಇಷ್ಟೊಂದು ಗಂಟೆ ನಾವು ಇಲ್ಲಿ ಚಿಲ್ ಮಾಡ್ತಾಯಿದ್ವಿ ಕೂತ್ಕೊಂಡು ಈ ಮರದ ಹತ್ರ. ಹಾಂ ಇಲ್ಲಿ ಲಾಸ್ಟ್ ಟೈಮ್ ರಾಗಿ ಇತ್ತು ಗೈಸ್. ಈ ರಾಗಿ ಎಲ್ಲ ಕಟಾವಾಗಿ ಅಲ್ಲಿ ಕೊಠಾರದಲ್ಲಿದೆ, ಕಾಣದಲ್ಲಿದೆ. ಓಯ್ ನೋಡ ಸೈಕಲ್ ನಿಲ್ಸಕ್ಕಾಯ್ತಿಲ್ಲ. ಹೊಡಿತೀಯಾ ವಸಿಷ್ಠ? ಇವಾಗಾದ್ರೆ ಸೈಕಲು ಹೊಡಿ ನೋಡದ. ತೋರ್ಸು ನಮ್ಗೆ ಹೆಂಗೆ ಹೊಡಿತೀಯ ಅಂತ. ಆಲ್ಮೋಸ್ಟ್ 1 ವರ್ಷ ಆಯಿತು ಗೈಸ್. ಇನ್ನು ಏಪ್ರಿಲ್ ಯಾವಾಗ ಬರ್ತಡೇ ಲೋಕಾರ್ತಿಂದು? ವಸಿಷ್ಠ ಯಾವಾಗ ಬರ್ತಡೇ? ಏಪ್ರಿಲ್ ಯಾವಾಗ? ಏಪ್ರಿಲ್ 24th. ಈ ಸೈಕಲ್ ಕೊಡ್ತೀನಿ ಏನೋ 1 ವರ್ಷ ಆಗುತ್ತೆ ಗೈಸ್. 1 ತಿಂಗಳಿಗೆ ಹಾಕು. ಹೇಳ್ದು ಹಾಕ್ಬೇಕು ಬಿಗಿಯಾಗಿ. ಅವ್ನು ಗೇಟ್ ಹಾಕಕ್ಕೆ ಬರಲ್ವಾ? ಹಾಕ್ದಾ? ಗೊತ್ತಾಯ್ತಾ ಮೆಕ್ಯಾನಿಸಮು? ಗುಡ್. ಚಲೋ. ಸಮಯ 6:29. ನಮ್ಮ ಅಪ್ಪನ ಇನ್ನೂ ಗೋಳಿ ಕಳೆದು ಬಿಟ್ಟಿಲ್ಲ ನೋಡಿ. ನಾವು ಮುಂಬೈ ಟ್ರಿಪ್ಪಲ್ಲಿ ಕಾಣೆ ಆದವ್ರು ನೋಡಿ ಗೈಸ್. ಇವತ್ತು ಸಿಕ್ಕವ್ರ ಕೈಗೆ. ನಮ್ಮಪ್ಪ ಇಷ್ಟು ದಿನ ಸಿಕ್ಕಿಲ್ಲ ನಮ್ಮ ಕೈಗೆ. ಹಾಂ ಅವತ್ತು ಏರ್ಪೋರ್ಟಲ್ಲಿ ತಪ್ಪಿಸಿದ್ದೀವ್ರನ್ನ. ಇವತ್ತು ಸಿಕ್ಕವ್ರೆ. ಕಂಡೇನವ್ರಿಲ್ಲ. ಆಯ್ತಾ ಸಮ್ಮರ್ಗೆ ಒಳ್ಳೆ ಹೇಳಿ ಒಳ್ಳೆ ಫಲ ಕಚ್ಚೋ ಗೈಸಿ ಸತಿ ಸಮ್ಮರ್ಗೆ. ಚೆನ್ನಾಗಿದೆಯಾ? ಅಪ್ರೂವ್ಡಾ?
ಬಿಡೋದು ಇವತ್ತು ಇಟ್ಕೊಂಡು ಇಲ್ಲಿ ಮುಂಬೈಲಿ ಬಿಟ್ಟಿರಿ ನೀವು ಎಲ್ಲಿ ಬರ್ತೀರಿ ಇಲ್ಲಿ ಮುಂಬೈಲೇ ತಪ್ಪೈತಿದ್ರಿ ಬಿಡೋದು ಅಂದೇ ಇರ್ಲಿ ವಡಪಾವ್ ತಿನ್ಕ ಇರಬೇಕಾಗದು ಅದನ್ನ ಕೇಳಂಗಿಲ್ಲ ಬರವಲ್ಲ ನಮ್ಗೆ ವಡಪಾವ್ ವಡ ಪಾಂಬು ಕೊಡಿ ಬಾಯ್ ಚೇಪ ಹೋಗಿ ಬಂದಿದ್ದೆ ಹೇಳು ಬಾಯ್ ಕಣ ಬಾಯ್ ಬತ್ತೀಯ ಮೈಸೂರಿಗೆ ಬಾರ ಐಸ್ ಕ್ರೀಮ್ ಕೊಡಿಸ್ತೀವಿ ಓಟ್ ಬನ್ನಿ ನಾವು ತಾತ ಬಂದಾಗ ಬರ್ತೀಯಾ ಬರ್ತೀವಿ ನಾವು ತಾತ ಬಂದಾಗ ಸರಿ ತಾತ ಬಂದಾಗ ಬಾ ಅದನ್ನ ಮೊಮ್ಮಗ ಬಾಯ್ 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 ನಾವು ಗೈಸ್ ಎಲ್ಲ ಮುಗಿಸಿ ಫೈನಲಿ ಹಾಕ್ಸಿ ಫಸ್ಟ್ ಟೈಮ್ ನಾವ್ ಇಷ್ಟು ಲೇಟ್ ನೈಟ್ ಮೈಸೂರಿಗೆ ಹೊರಡ್ತಾ ಇರೋದು ಇನ್ ನಾಳೆ ಬೆಳಿಗ್ಗೆ ತಿಂಡಿ ಅಂತೆಲ್ಲ ಲೇಟ್ ಆಗ್ಬಿಡುತ್ತೆ ಸೊ ಹೋಗಿ ಕೆಲ್ಸಗಳಾಗಲ್ಲ ಅಂತ ಈಗ ಹೊರಟಿ ಹೋಗ್ತಾ ಇದ್ದೀವಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಮ್ ಹಿಂಗೆ ಸಪೋರ್ಟ್ ಮಾಡ್ತಾ ಇದೀವಿ ಬಾಯ್